ನೀವು ಮೊದಲು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ ಯಾವಾಗ? ಫ್ಯಾಮಿಲಿಗೆ ಹೇಳ್ದೆ, ನೋಡಪ್ಪ ನಾನು ಈ ತರ ಹಿಂಗೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಫೀಲ್ಡ್ ಅಲ್ಲಿ ಮಾಡ್ತಾ ಇದೀನಿ. ಆದ್ರೆ ಮನೇಲಿ ಸಪೋರ್ಟ್ ಇರಲಿಲ್ಲ. ಪ್ರತಿಯೊಬ್ಬರು ಮನೇಲಿ ಹಂಗೆ ತಾನೆ, ಇಲ್ಲೆಲ್ಲ ಜೂಜ್ ಅಂತಾರೆ, ಏನಂತೀನಿ ಜನರಿಗೆ, ನೀ ದುಡ್ಡು ಮಾಡಕ್ ಆಗೋದಿಲ್ಲ ಇದ್ರಲ್ಲೆಲ್ಲ, ಏನೋ ಲಕ್ಕಲ್ ಮಾಡ್ಬಿಡ್ತೀಯ, ಹಂಗೆ ಹಂಗೆ ಇದನ್ನೆಲ್ಲ ಮಾಡ್ಬಿಡ, ನಿಲ್ಸ್ಬಿಡಪ್ಪ ಅಂತ ಹೇಳಿರೋರು. ನೀವು ಮೊದಲು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ ಯಾವಾಗ? ಅಂಡ್ ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ದೆನ್? ಅಂಡ್ ಇವತ್ತಿನ ದಿನ ನೀವು ಅದನ್ನ ರೆಸೊನೇಟ್ ಮಾಡ್ಕೊಳ್ತೀರಾ ಅವತ್ತಿಗೂ ಇವತ್ತಿಗೂ ಅಂದ್ರೆ ಹೇಗೆ? ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಶ್ನೆ ಅಂತಾನೆ ಕೇಳ್ಬೋದು. ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿ ಶುರು ಆಗಿದ್ದು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ ಬೇಸಿಕ್ಲಿ ಈ 2020 ಐ ಸ್ಟಾರ್ಟೆಡ್ ಮೈ ಸ್ಟಾಕ್ ಮಾರ್ಕೆಟ್ ಜರ್ನಿ. ಐ ವಾಸ್ ಸ್ಟಡಿಂಗ್ 12th at that time. ಸೊ ಅವಾಗ ಏನಾಯ್ತು, ಲಾಕ್ ಡೌನ್ ಎಲ್ಲ ಇತ್ತಲ್ಲ, ನನ್ಗೆ ಗೊತ್ತಾಯ್ತು ಈ ತರ ಹಿಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಏನೋ ಒಂದು ದುಡ್ಡು ಮಾಡ್ಬೋದು ಅಥವಾ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ ಇತ್ತು. ಮನೇಲಿ ಮಾಡ್ತಿದ್ರಾ? ನಿಮ್ಗೆ ಹೆಂಗಂತ ಆಸಕ್ತಿ ಬಂದಿದ್ದು? ಏನಾಯ್ತು, ಇವಾಗ ನಿಮ್ಗೆ ಲಾಕ್ ಡೌನ್ ಇರ್ಬೇಕಾದ್ರೆ ನೀವು ಏನು ಮಾಡಕ್ ಬರೋದಿಲ್ಲ, ಮನೆಯಲ್ಲಿ ಯೂಟ್ಯೂಬ್ ಅದು ಇದು ನೋಡ್ಬೇಕಾದ್ರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ನನಗೊಂದು ನನ್ನ ತಲೆಗೆ ಒಂದು ಪ್ರಿಕ್ ಆಯ್ತು. ಓ ಇದ್ರಲ್ಲಿ ಏನೋ ಇದೆ, ನಾ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಅಲ್ಲಿ ತನಕ ಐ ವಾಸ್ ನಾಟ್ ವೆರಿ ಶೋರ್, ನಾನು ಇದನ್ನೇ ಮಾಡ್ತೀನಿ, ನಾನು ಇದೇ ಜೀವನದಲ್ಲಿ ನಾನು ಮಾಡ್ತೀನಿ ಅನ್ನೋ ನಾನು ಹುಚ್ಚಿರ್ಲಿಲ್ಲ. ಯಾವಾಗ ಅದ್ರ ಒಳಗಡೆ ಇಳ್ದೆ, ಸೊ ಅವತ್ತಿನ ಡೇಟಿಗೆ ಪ್ರತಿ ತಿಂಗಳು ಒಂದು 500 ರೂಪಾಯಿ 1000 ರೂಪಾಯಿ ಪಾಕೆಟ್ ಮನಿ ಸಿಗೋದು. ಒಂದು 10,000 ರೂಪಾಯಿ ಸೇವ್ ಮಾಡಿದ್ದೆ. 10,000 ರೂಪಾಯಿನ ನಾನು ಫಸ್ಟ್ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಿದೆ. ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಿದಾಗ ಯಾವುದೋ ಒಂದು ಕಂಪನಿಯಲ್ಲಿ ನನಗೆ ಒಂದು 500 ರೂಪಾಯಿಂದ 600 ರೂಪಾಯಿ ಲಾಭ ಬಂತು ಫಾರ್ ಅ ಟೈಮ್ ಸ್ಪ್ಯಾನ್ ಆಫ್ 1 month. 10,000 ರೂಪಾಯಿಗೆ 600 ರೂಪಾಯಿ ಬರ್ತಾ 10,000 ರೂಪಾಯಿಗೆ 600 ರೂಪಾಯಿ ಬರ್ತಾ ಇದೆ ಅಂತ ಕೇಳಿದ್ರೆ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಅಂತ ಅನಿಸ್ತು. ಅದು ಆ ಏಜ್ಗೆ 12th ಅಲ್ಲಿ 600 ರೂಪಾಯಿ ದುಡಿತಾ ಇದ್ದೆ ಅಂತ ಕೇಳಿದ್ರೆ ಇಟ್ ಇಸ್ ಅ ಪ್ಲಸ್ ಪಾಯಿಂಟ್. ಅವಾಗ ನಾನೇ ರಾಜ ಅನ್ನೋ ತರ ಇದ್ದೆ. ಆದ್ರೆ ಅವಾಗ ನನಗೆ ಒಂದು ಮೇಜರ್ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು, ಅಥವಾ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಅವಾಗ ನನಗೆ ಆಪ್ಷನ್ಸ್ ಅನ್ನೋ ಇದೊಂದಿದೆ, ಇನ್ಸ್ಟ್ರೂಮೆಂಟ್ ಇದೆ ಅಂತ ನನಗೆ ಇಂಟ್ರೊಡ್ಯೂಸ್ ಆಯ್ತು ಥ್ರೂ ಸೋಷಿಯಲ್ ಮೀಡಿಯಾ ಓನ್ಲಿ. ಅಲ್ಲಿ ಏನಾಯ್ತು, ಓಕೆ 10,000 ರೂಪಾಯಿ ಇದ್ರೆ ನಾನು ದಿನಕ್ಕೆ 2,000 ರೂಪಾಯಿ ಮಾಡ್ಬೋದು. ಈ ಒಂದು ಆಸೆಯಲ್ಲಿ ಏನ್ ಮಾಡಿದೆ, ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಪ್ರತಿಯೊಬ್ರು ತಪ್ಪು ಮಾಡೇ ಮಾಡ್ತಾರೆ, ಇದೇ ತರ ನಾನು ಕೂಡ ತಪ್ಪು ಮಾಡಿದ್ದೀನಿ. ಸೊ ಏನಾಯ್ತು, ಆಪ್ಷನ್ ಬೈಯಿಂಗ್ ಮಾಡಿದೆ. ಅಲ್ಲಿ ನನ್ನ ಅದೃಷ್ಟಕ್ಕೆ ಮಾರ್ಕೆಟ್ ಕೆಳಗಡೆನೆ ಬೀಳ್ತಾ ಇತ್ತು. ದಿನ ಬೆಳಗ್ಗೆ ಎದ್ದು ಆಪ್ಷನ್ಸ್ ಅಲ್ಲಿ 2 ತರ ಇರುತ್ತೆ, ಕಾಲ್ ಅಂಡ್ ಪುಟ್ ಅಂತ. ಮಾರ್ಕೆಟ್ ಮೇಡೋಬೇಕಾದ್ರೆ ಕಾಲ್ ತಗೋಬೇಕು, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದ್ರೆ ಪುಟ್ ನ ತಗೋಬೇಕು. ನನ್ನ ಅದೃಷ್ಟಕ್ಕೆ ಮಾರ್ಕೆಟ್ ಕೆಳಗಡೆನೆ ಬೀಳ್ತಾ ಇತ್ತಲ್ಲ, ದಿನ ಬೆಳಗ್ಗೆ ಎದ್ದು ಈ ಟೆಲಿಗ್ರಾಮ್ ಟಿಪ್ಸ್ ನೋಡ್ತಾ ಇದ್ದೆ, ಪುಟ್ ಅನ್ನೋರು ದುಡ್ಡನ್ನ ಹಾಕ್ತಾ ಇದ್ದೆ. ಸೊ ಈ 10,000 ರೂಪಾಯಿನ ನಾನು ಆಲ್ಮೋಸ್ಟ್ ಒಂದು 2 ಇಂದ 3 lakhs ತನಕ ಎತ್ಕೊಂಡೆ. ಆದ್ರೆ ಯಾವಾಗ ನನಗೆ ವಿತೌಟ್ ಪ್ರಾಪರ್ ನಾಲೆಡ್ಜ್ ಯಾವಾಗ ನನ್ನ ತಲೆಗೆ ಹೊಡಿತು ಅಂತ ಕೇಳಿದ್ರೆ, ಒಂದೇ ದಿನ ಎಕ್ಸ್ಪೈರಿ ಡೇ ಅಂತ ಬರುತ್ತೆ, ಅವತ್ತು ಆ ಕಂಪ್ಲೀಟ್ ದುಡ್ಡ ನಾನು ಕಳ್ಕೊಂಡೆ, ಇನ್ಕ್ಲೂಡಿಂಗ್ ಮೈ 10,000 rupees. ದೊಡ್ಡ ಹಾರ್ಟ್ ಬ್ರೇಕ್ ಅದು. ಸೊ ಅಲ್ಲಿ ನನಗೆ ವಿಪರೀತ ನನಗೆ ತಲೆ ಕೆಟ್ಟೋಯ್ತು. ಇಲ್ಲ, ದುಡ್ಡು ಬರ್ತಾ ಇದೆ, ದುಡ್ಡು ಏನಕ್ಕೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಇದನ್ನ ನಾನು ಕಲಿಬೇಕು. ಕಳ್ಕೊಂಡಿದ್ದ ನಾನು ಆ ಟಿಪ್ ಇಂದಾನೆ ಕಳ್ಕೊಂಡಿದ್ದು. ಹೌದು, ಖಂಡಿತವಾಗ್ಲು. ಸೊ ಅದಕ್ಕೆ ನಾನು ಜನರಿಗೆ ಹೇಳ್ತೀನಿ, ಟಿಪ್ಸ್ ಕಾಲ್ಸ್ನ ದೂರ ಇಟ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ನನ್ನ ತಲೆಯಲ್ಲಿ ನನ್ನ ತಲೆ ಕೆಟ್ಟೋಯ್ತು, ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು, ಇದನ್ನ ಕಲೀಲೇಬೇಕು ಅಂತ ಅಂದ್ಬಿಟ್ಟು ಹಲವಾರು ಅಕಾಡೆಮಿಗಳಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ನ ಕಲ್ತಿದ್ದೀನಿ. ಅದನ್ನು ಬೆಂಗಳೂರಲ್ಲಂತೂ ಅಲ್ಲ, ಇದು ಮುಂಬೈ, ಅಹಮದಾಬಾದ್, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ಗಳನ್ನ ಕಲ್ತಿದ್ದೀನಿ. ಅದು 5,000 10,000 ಕೊಟ್ಟಿ ಅಲ್ಲ, 1 ಲಕ್ಷ 2 ಲಕ್ಷ ಪೇ ಮಾಡಿ ಐ ಹ್ಯಾವ್ ಲರ್ನ್ಡ್ ಸ್ಟಾಕ್ ಮಾರ್ಕೆಟ್. ಸೊ ಈ 2 ಲಕ್ಷ ಕೊಟ್ಟು ನಾನು ಸ್ಟಾಕ್ ಮಾರ್ಕೆಟ್ನ ಕಲ್ತಾದ್ಮೇಲೆ ಅಲ್ಲೂ ಅಷ್ಟೇ ನನಗೆ ಒಂದು ಸ್ವಲ್ಪ ಮೆರಿಟ್ಸ್ ಡಿಮೆರಿಟ್ಸ್ ಪ್ರತಿಯೊಂದು ಕಡೆ ಇದ್ದೇ ಇರುತ್ತೆ. ಇದನ್ನ ಕಲ್ತಿದ ತಕ್ಷಣ ದುಡ್ಡು ಮಾಡಕ್ ಬರೋದಿಲ್ಲ. ಅಲ್ಲ, ಕೆಲವೊಬ್ರಿಗೆ ದುಡ್ಡೆಲ್ಲ ಕಳ್ಕೊಂಡ ತಕ್ಷಣ ಸಾಕ್ ಬಿಡಪ್ಪ, ನನ್ ಕೈಲಾಗಲ್ಲ, ಇನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂತ ಅನ್ಸುತ್ತೆ. ಬಟ್ ಕಳ್ಕೊಂಡಿದ್ದಲ್ಲೇ ಹುಡುಕ್ಬೇಕು ಅನ್ನೋ ನೀವು ಮತ್ತೆ ಇದನ್ನ ನಾಲೆಡ್ಜ್ ಗೈನ್ ಮಾಡೋದಕ್ಕೆ ಹೋದ್ರಲ್ಲ. ಯಾಕಂದ್ರೆ ನಾನು ಅದ್ರಲ್ಲಿ ದುಡ್ಡು ಬರೋದು ನೋಡಿದ್ನಲ್ಲ, ಅಂದ್ರೆ 10,000 ರೂಪಾಯಿ ಅಷ್ಟು ಅಮೌಂಟಿಗೆ ಎತ್ಕೊಂಡು ಹೋಗಿದ್ನಲ್ಲ. ಆವಾಗ ನಾನು ಬೇರೆ ಕಡೆ ಅಕಾಡೆಮಿಗಳೆಲ್ಲ ಕಲ್ತಾಗ ನನಗೆ ಒಂದೇ ಅನ್ಸಿದ್ದು, ನನಗೆ ಇಲ್ಲಿ ಇಮಿಡಿಯೇಟ್ ಮನಿ ಬೇಡ, ನನಗೆ ಸ್ಲೋ ಆಗಬೇಕು, ಜೀವನ ಪೂರ್ತಿ ಒಂದು ಇನ್ಕಮ್ ಬರೋ ಥರ, ಪ್ಯಾಸಿವ್ ಇನ್ಕಮ್ ಅಥವಾ ಆಕ್ಟಿವ್ ಇನ್ಕಮ್ ಬರೋ ಥರ ನಾನು ಒಂದು ಈ ಸ್ಟ್ರೀಮ್ನ ಮಾಡ್ಕೋಬೇಕು ಹೊರತು ರಾತ್ರಿ ನಾನು ಶ್ರೀಮಂತ ಆಗಬೇಕು ಅಂತ ನನಗೆ ಆಸೆ ಇಲ್ಲ ಅಂತ ನಾನು ಕಲ್ತ್ಕೊಂಡೆ. ಅಲ್ಲಿ ಆಪ್ಷನ್ ಸೆಲ್ಲಿಂಗ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಆಪ್ಷನ್ ಸೆಲ್ಲಿಂಗ್ನ ಕಂಪ್ಲೀಟಾಗಿ ಕಲಿತೆ. ಸೊ ಏನಾಯ್ತು, ಅಲ್ಲಿ ನಾನು ಮಾಡಿದ ತಪ್ಪು ಏನೋ, ನಾನು ಏನು ಮಾಡಬಾರ್ದಾಗಿತ್ತು, ಏನು ಮಾಡಿದೆ ಅಂತಲೂ ಕಲಿತೆ. ಅದೇ ಥರ ನಾನು ಮೇಜರ್ ಇನ್ವೆಸ್ಟ್ಮೆಂಟ್ಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಆ ಮೂಮೆಂಟಲ್ಲಿ ಏನೂ ಇರೋದಿಲ್ಲ. ನಾನು ವಾಪಸ್ ಒಂದು 50,000 ರೂಪಾಯಿ ನಮ್ಮ ತಂದೆ ಹತ್ರ ಇಸ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಥ್ರೂ ಸ್ಟಾಕ್ಸ್ ಓನ್ಲಿ. ಆಯ್ತಾ, ಅಲ್ಲಿ ನನಗೆ ಪ್ರಾಫಿಟ್ ಬರೋಕ್ಕೆ ಶುರು ಆಯಿತು. ಫ್ಯಾಮಿಲಿಗೆ ಹೇಳಿದೆ, ನೋಡಪ್ಪ ನಾನು ಈ ಥರ ಹಿಂಗೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಫೀಲ್ಡಲ್ಲಿ ಮಾಡ್ತಾ ಇದ್ದೀನಿ ಅಂತ. ಈ ಸತಿ ವಿತ್ ನಾಲೆಡ್ಜ್. ಆದ್ರೆ ಮನೇಲಿ ಸಪೋರ್ಟ್ ಇರಲಿಲ್ಲ. ಪ್ರತಿಯೊಬ್ಬರು ಮನೇಲಿ ಹಂಗೆ ತಾನೆ, ಇಲ್ಲೆಲ್ಲ ಜೂಜ್ ಅಂತಾರೆ, ಏನಂತೀನಿ ಜನರಿಗೆ, ನೀ ದುಡ್ಡು ಮಾಡಕ್ ಆಗೋದಿಲ್ಲ ಇದ್ರಲ್ಲೆಲ್ಲನೂ, ಏನೋ ಲಕ್ಕಲ್ಲಿ ಮಾಡ್ಬಿಡ್ತೀಯ, ಹಂಗೆ ಅಂತ. ಕನ್ಸಿಸ್ಟೆಂಟ್ ಆಗಿ ಯಾವಾಗ ನಾನು ಅದನ್ನ ಮಾಡಿ ತೋರಿಸ್ದೆ, ಈ ಒಂದು ಫೀಲ್ಡಲ್ಲಿ ನನ್ನ ಮಗನೂ ಕೂಡ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಅವ್ರಿಗೆ ಬಂತು. ಸೆಕೆಂಡ್,
ನಾನು ಏನು ಮಾಡಿದೆ, ನಮ್ಮ ಫ್ಯಾಮಿಲಿ ಅವ್ರು ಇರೋರು ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ಗೆ ಹೇಳ್ಕೊಟ್ಟೆ, ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಟ್ಟೆ, ಸ್ಟಾಕ್ ಮಾರ್ಕೆಟಿಗೆ ತೊಗೊಂಬಂದು ಕೂರಿಸ್ದೆ. ಇಲ್ಲಿ ಏನಾಯ್ತು, ಪ್ರತಿಯೊಬ್ರು ಅವರು ಸ್ಟಾರ್ಟ್ ಮಾಡ್ಕೊಂಡಾಗ ಅವ್ರಿಗೂ ಒಂದು ನಂಬಿಕೆ ಬಂತು, ನಾನು ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿ ಜಾಸ್ತಿ ಆಯಿತು. ನಮ್ಮ ತಂದೆ ಇನ್ವೆಸ್ಟ್ಮೆಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಸ್ಟಾರ್ಟೆಡ್ ಅರ್ನಿಂಗ್ ಗುಡ್ ಪ್ರಾಫಿಟ್ಸ್. ಸೊ ಇವತ್ತಿನ ಡೇಟ್ಗೆ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿದ ಅವ್ರ ನಂಬಿಕೆ ನನಗೆ ಇವತ್ತಿನ ದಿನ ಇಲ್ಲಿ ಕರ್ಕೊಂಬಂದಿರೋದು. ಯಾಕಂತ ಕೇಳಿದ್ರೆ ಅವ್ರ ನಂಬಿಕೆ ಇರಲಿಲ್ಲ ಅಂದ್ರೆ ಅವತ್ತಿನ ದಿನ ನನ್ನ ಇದನ್ನೆಲ್ಲ ಮಾಡ್ಬೇಡ, ನಿಲ್ಸ್ಬಿಡಪ್ಪ ಅಂತ ಹೇಳಿರೋರು.